ಓ ಕೆಲಸ ಭಾಳ ಸರ್. ಕೆಲಸ ರಿಸ್ಕ್ ಸರ್, ಅದಕ್ಕೆ ಹೇಳೋದು. ಅಷ್ಟೇ ದುಡ್ಡು ಇರೋದು ಸರ್ ಅದರ. ಸರ್ ದುಡ್ಡು ಅಂದರೆ ಮಾಡ್ಬೇಕು ಸರ್, ಕಷ್ಟಪಟ್ಟರೆ ಬರ್ತೈತೆ. ಇಲ್ಲ ನೆಟ್ ಹಾಕಿನಿ ಅಂತಂದೇಳಿ ಮನೆ ಕುಂತ್ರೆ ಅದು ನೆಟ್ ಬೆಳೆದು ಕೊಡಲ್ಲ, ನಾವು ಬೆಳೆಸ್ಬೇಕು ಒಳಗೆ ಬಂದು ಹಂಗಾರೆ ಬೆಳಿತೈತೆ ಅದು ಕ್ರಾಪ್ ಯಾವುದಾಗಲಿ. ಈಗ 20 ಎಕರೆ ಹೊಲ ಅಂದ್ರೆ ಅದ್ರ ಕೆಲಸ ಮಾಡಿದ್ರೆ 20 ಎಕರೆಲ್ಲ ಯೂಸ್ ಆಕತಿ, ಇಲ್ಲಕ್ಕೆ ಅದನ್ನು ಮಾರ್ಬೇಕಾಕತಿ ನಮಗೆ ರೊಕ್ಕ ಬೇಕಂದ್ರೆ. 20 ಎಕರೆ ಐತೆ ಅಂತಂದೇಳಿ ಎದಿನ ಚಂದ ಊರಾಗ ಓಡಾಡಿದ್ರೆ ದುಡ್ಡು ಬರಲ್ಲ, ಅದ್ರಾಗ ದುಡ್ಡು ಬರಲ್ಲ. ಇದ್ರಾಗ ಇಲ್ಲಿ ಬಂದು ಕೆಲಸ ಮಾಡಿದ್ರೆ ಬರ್ತೈತಿ. ಕೆಲಸ ಮಾಡಿಸ್ಬೇಕಲ್ಲ ಮಾಡ್ಬೇಕು, ಇಲ್ಲ ಮಾಡಿಸ್ಬೇಕು, ಇಲ್ಲ ಮಾಡ್ಬೇಕು ಅಂದ್ರೆ ಮಾತ್ರ ಖುಷಿ, ಮಾತ್ರ ವ್ಯವಸಾಯ ಇಂಪ್ರೂವ್ಮೆಂಟ್ ಆಗಕ್ಕೆ ಚಾನ್ಸ್ ಇರೋದು. ಸ್ಥಿರ ಇರ್ಬೇಕಾಗತ್ತೆ, ಇಲ್ಲಕ್ಕೆ ನೆಪರ್ ಬ್ಯಾಲೆನ್ಸ್ ಏರುಪೇರು ಆಗಲೇ ಏನಂದ್ರೆ ಹೆಂಗೆ ಕೆ ಜಿ ಮಾರಾಟ ಆಗುತ್ತೆ ಸರ್? ಇದು ಈಗ 10,000 ರೂಪಾಯಿ ಕಂಪ್ನಿ ಒಪ್ಪಂದ, 10,000 ರೂಪಾಯಿ ಕಂಪ್ನಿ 8,000 ರೂಪಾಯಿ ಹಿಂಗೆ 15,000 ಮಾಡಿ ಸರ್. ನೆಟ್ ಹೌಸ್ ಮಾಡಿದ್ವಿ ಅವಾಗ 1.25 ಕ್ವಿಂಟಲ್ ಬೀಜ ಕೊಟ್ಟಿದ್ವಿ ಸರ್. 12,000 ರೂಪಾಯಿ ಕೆಜಿ ಒಪ್ಪಂದ ಇದರಲ್ಲೇ ಸರ್. 12,000 ಇದು ಅಂದ್ರೆ ಬೇರೆ ಕಂಪ್ನಿ ಸರ್. ಅದು 12,000 ರೂಪಾಯಿ ಒಪ್ಪಂದ ಸರ್. 1.25 ಕ್ವಿಂಟಲ್ ಬೀಜ ಕೊಟ್ಟಿದ್ವಿ ಸರ್. ಸರ್ ಎಷ್ಟಾದ್ರಿ? 16 ಚಿಲ್ಲರೆ ಆಗಿತ್ತು ಸರ್. 16 ಲಕ್ಷ 16 ಲಕ್ಷ ಚಿಲ್ಲರೆ ಆಗಿತ್ತು ಸರ್. ಆವಾಗಲೇ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು. ಮತ್ತು 1,30,30,000 ರೂಪಾಯಿ ಹಾಕ ಸರ್. ಅವ್ರು 8.5 ಹಾಕಿ ಕೊಟ್ಟರು ಅಷ್ಟು ಆಗುತ್ತೆ. 8.5 ಹಾಕಿ ಕೊಟ್ಟರು ಸರ್. ಇನ್ನೂ 1 ಕೆಜಿ 15 ಕೆಜಿ ಆಗಿದ್ರೆ ಇನ್ನೂ 1 ಕೆಜಿ 2 ಕೆಜಿ ಬರ್ಬೋದು ಸರ್ ಅಷ್ಟೇ ಬಂದು. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮುದ್ದೇನೂರು ಗ್ರಾಮದಲ್ಲಿದ್ದೇನೆ. ಇವತ್ತು ನಾವು ಯಾವುದೇ ಬೀಜ ಊರಬೇಕಪ್ಪ ಅಂತಂದರೆ ಒಂದು ಕ್ವಾಲಿಟಿ ಸೀಡ್ ಬೇಕಾಗುತ್ತೆ. ಅಂಥ ಸೀಡ್ಸ್ ಮಾಡುವಂಥ ರೈತರು ಅವರು ಕೇವಲ ಇಲ್ಲಿ ನಮ್ಮ ಈ ಕಡೆ ಅಂದರೆ ಬಳ್ಳಾರಿ ವಿಜಯನಗರ ಭಾಗದ ಸೆಂಟ್ಸ್ ಅಂತ ಹೇಳ್ತೀವಿ, ಕೆಲವು ಕೊಪ್ಪಳ ಭಾಗ, ಕೆಲವು ಕಡೆ ಹೋದರೆ 1 ಗುಂಟೆ ಅಂತ ಹೇಳ್ತೀವಿ. ಅಂಥದ್ರಲ್ಲಿ 10 ಗುಂಟೆ ಹೊಲದಲ್ಲಿ ಒಂದು ಟೊಮೆಟೊ ಇದು ಸೀಡ್ಸ್ ಪ್ರೊಡಕ್ಷನ್ ಮಾಡ್ಯಾರ. ಅವ್ರು ಯಾವ ಥರ ಏನಂತ ಅವ್ರ ಜೊತೆ ಮಾತಾಡ್ಕೊಂಡು. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಮುದೇನೂರು ಸರ್. ಅಲ್ಲಿಂಕೇರಿ ಹನುಮಂತಪ್ಪ ಅಂತ ಸರ್, ಹೂವಿನಹಡಗಲಿ ತಾಲೂಕು ಸರ್, ವಿಜಯನಗರ ಡಿಸ್ಟ್ರಿಕ್ಟ್ ಸರ್. ಸರ್ ಈ ಸೀಡ್ ಮಾಡೋದು ಈಸಿನಾ? ಸ್ವಲ್ಪ ಟಫ್ ಸರ್, ಅದು ಕಷ್ಟ ಸರ್. ಯಾಕಂದ್ರೆ ಕ್ರಾಸಿಂಗ್ ಮಾಡೋದು ಏನಾರು ಫೇಲ್ ಆಯ್ತು ಅಂದ್ರೆ ಅದು 1 ರೂಪಾಯಿನೂ ಬರಲ್ಲ ಸರ್. 1 ರೂಪಾಯಿನೂ ಬರಲ್ಲ ಸರ್. ಅದು ಪ್ಯೂರಿಟಿ ಜರ್ಮಿಷನ್ ಚೆನ್ನಾಗಿತ್ತಂದ್ರೆ ದುಡ್ಡು ಹಾಕತ್ತೆ ಸರ್. ಸರ್ ಇದು ಬೀಜ ಹಾಕಿದ್ರೆ ಸಸಿ ಸಸಿ ಅವರ ಕಂಪ್ನಿಯವ್ರ ಕೊಡ್ತಾರೆ ಸರ್. ಕಂಪ್ನಿ ಸರ್, ಮೇಲು ಫಿಮೇಲ್ ಕೊಡ್ತಾರೆ ಸರ್. ಗಂಡು ಹೆಣ್ಣು ಕೊಡ್ತಾರೆ. ಗಂಡು ಹೆಣ್ಣು ಸರ್. ಗಂಡು ಆಚೆ ಕಡೆಗೆ ಸರ್ ತೆಗೆದು ಹೋಗ್ತಾರೆ ಸರ್. ಅಂದ್ರೆ ಯಾವಾಗ ಯೂಸ್ ಆಗುತ್ತೆ ಗಂಡು, ಯಾವಾಗ ಹೆಣ್ಣು? ಅದು ಇದೇನು ಪಾಲಿನೇಷನ್ ಸ್ಟಾರ್ಟ್ ಆಗತ್ತಲ್ಲ ಸರ್, ಕ್ರಾಸಿಂಗ್ ಸ್ಟಾರ್ಟ್ ಆಗತ್ತಲ್ಲ, ಅವಾಗ ಅಷ್ಟೇ 1 ತಿಂಗಳು ಇಟ್ಕೊಂತೀವಿ ಸರ್. ಅದನ್ನ ಮಗ್ ತಂದು ಇದಕ್ಕೆ ಪೌಡರ್ ತಕೊಂಡು ಇದಕ್ಕೆ ಪಾಲಿನೇಷನ್ ಮಾಡ್ತೀವಲ್ಲ, ಅವಾಗ ಬೇಕಾಗತ್ತೆ ಸರ್. ಅದಾದ್ಮೇಲೆ ಅದನ್ನ ತೆಗೆದು ಹಾಕಿಬಿಡ್ತಾರೆ ಸರ್. ಅಂದ್ರೆ ಅದು ಹೂ ಬಿಡೋ ಅದ್ರ ಫುಲ್ಲನ್ನು ಇದಕ್ಕೆ ಕ್ರಾಸಿಂಗ್ ಮಾಡ್ತೀವಿ ಸರ್. ಅದ್ರ ಹಂಗಾದಾಗ ಅದು ಬೇಕಾಗತ್ತೆ ಸರ್. ಅದ್ರ ಫುಲ್ಲನ್ನು ಅದನ್ನ ಅವರೇ ಕೊಡ್ತಾರೆ ಸರ್. ಗಂಡು ಅದ್ರಾಗಿದ್ದ ಬರೋಂಥ ಬೀಜ ಏನು ಮಾರಾಟ ಆಗಲ್ಲ. ಅದ್ರ ಗಂಡಾಗಿದ್ದ ಬರೋದು ಬೇಕಾಗಲ್ಲ ಸರ್. ಅದನ್ನ ಕೇಸ್ ಹಾಕ್ಬಿಡ್ತಾರೆ. ಪಾಲಿನೇಷನ್ ಅಂದ್ರೆ ಕ್ರಾಸಿಂಗ್ ಅಂದ್ರೆ ಕೇಸ್ ಹಾಕ್ಬಿಡ್ತಾರೆ ಸರ್. ಸರ್ ಎಷ್ಟು ದಿವಸ ಇದು ನಾಟಿ ಮಾಡಬೇಕು? ಎಷ್ಟು ದಿನಕ್ಕೆ ಇದು ಈ ಥರ ಹೂವಿಗೆ? 35 ದಿನಕ್ಕೆ ಕ್ರಾಸಿಂಗ್ ಸ್ಟಾರ್ಟ್ ಆಗತ್ತೆ ಸರ್. 35-40 ದಿನಕ್ಕೆ ಕ್ರಾಸಿಂಗ್ ಸ್ಟಾರ್ಟ್ ಆಗತ್ತೆ ಸರ್. ಅಲ್ಲಿದ್ದ ಹತ್ತು 1 ತಿಂಗಳು ಕ್ರಾಸಿಂಗ್ ಮಾಡಕ್ಕೆ ಸರ್. ಇದಕ್ಕೆ 1 ಮಂದಿ ಬೇಕು ಸರ್. 1 ತಿಂಗಳು ಸರ್. 1 ತಿಂಗಳು 8 ಮಂದಿ ಕಂಟಿನ್ಯೂ ಕ್ರಾಸಿಂಗ್ ಸರ್. ಅವರಿಗೆ ಹೆಣ್ಮಕ್ಳು ಲೇಬರ್. ಅಂದ್ರೆ ಬೆಳಗ್ಗೆ ಬರ್ಬೇಕು ಸರ್. ಅದ್ರಾಗಿದ್ದ ಸಾಯಂಕಾಲ ಹೋಗ್ಬೇಕು ಸರ್. ಅಂದ್ರೆ ಬೆಳಗಿನ ಜಾವ ಮಾಡ್ಬೇಕಾ ಸಾಯಂಕಾಲ ಜಾವ ಮಾಡ್ಬೇಕು ಸರ್? ಬೆಳಗಿಂದ ಸ್ಟಾರ್ಟ್ ಆಗತ್ತೆ ಸರ್. ಅದು ಬೆಳಗಿಂದ ಮಧ್ಯಾಹ್ನ ಮಟ್ಟ ಇದನ್ನ ಕ್ರಾಸಿಂಗ್ ಮಾಡ್ತಾರೆ ಸರ್. ಮಧ್ಯಾಹ್ನದಿಂದ ಮಗ್ಗಿ ಸುಲಿತಾರೆ ಸರ್. ಅದನ್ನು ಈ ಎಣ್ಣೆನ ಮಗ್ಗಿ ಸುಲಿಬೇಕು ಸರ್. ಅದನ್ನು ಮಗ್ಗಿ ಸುಲಿದು ಮತ್ತೆ 2 ದಿನಕ್ಕೆ ಅದು ಮೆಚುರಿಟಿ ಬರುತ್ತೆ ಸರ್. ಮಗ್ಗು ಅದ್ರ ಪೌಡ್ರ್ ತಂದು ಇದಕ್ಕೆ ಮುಟ್ಟಿಸ್ಬೇಕು. ಇದು ಮೊದಲು ಸುಲಿಬೇಕು, 2 ದಿವಸ ನಂತರ ಪೌಡ್ರ್ ಕೊಡ್ಬೇಕು ಸರ್. ಅದನ್ನು ಕೆಲಸ ಭಾಳ ಸರ್. ಕೆಲಸ ರಿಸ್ಕ್ ಸರ್, ಅದಕ್ಕೆ ಹೇಳೋದು. ಅಷ್ಟೇ ದುಡ್ಡು ಇರೋದು ಸರ್ ಅದ್ರ. ಸರ್ ದುಡ್ಡು ಅಂದರೆ ಸರ್ ಈಗ ಎಷ್ಟು ಕೆಜಿ, ಯಾವ ಥರ ಕೆಜಿ ಮಾರಾಟ ಆಗುತ್ತೆ? ಭಾಳ ಕಮ್ಮಿ ಅಂದ್ರೆ ಈಗ 15 ಕೆಜಿ ಬಂದ ಸರ್. ಅದ್ರ ಪ್ರಾಬ್ಲಮ್ ಇತ್ತಲ್ಲ ಬಂದ್ರೆ ಸರ್, ಹಂಗಾಗಿ 15 ಕೆಜಿ ಬಂದಿದೆ. ಅಂದ್ರೆ ಸರ್ 1 ಗುಂಟೆಗೆ ಅಂದ್ರೆ 10 ಗುಂಟೆ ಹೊಲ ಅನ್ಕೊಳ್ಳೋಣ ಸರ್. ಈಗ 15 ಕೆಜಿ ಬಂದ ಸರ್. 25 ಸೆಂಟ್ಸ್ ಐತೆ ಸರ್ 1 ಗುಂಟೆಗೆ. ಈಗ ಒಂದು 10 ಗುಂಟೆ ಹೊಲ 15 ಕೆಜಿ ಸಿಕ್ಕೈತೆ ಸರ್. 15 ಕೆಜಿ ಒಂದು ಬಂತು ಸರ್ ಅದು ನಮ್ಮ ಲೆಕ್ಕಕ್ಕೆ. ಯಾಕಂದ್ರೆ ಇನ್ನು ಆಳದಿದ್ರೆ ಇನ್ನೊಂದು 5-6 ಕೆಜಿ ಬೇಡ, ಒಂದು 10 ಕೆಜಿನ 25 ಕೆಜಿ ಮಟನೇ ಬರುತ್ತೆ ಸರ್. 25 ಕೆಜಿ 25 ಕೆಜಿ ಮಟ ಬರುತ್ತೆ ಸರ್. ಇದು ನಮಗೆ ಲೇಬರ್ ತೊಂದರೆ ಸರ್ ಆ ಟೈಮ್ನಾಗ. ಹೆಂಗೆ ಕೆಜಿ ಮಾರಾಟ ಆಗುತ್ತೆ ಸರ್? ಇದು ಈಗ 10,000 ರೂಪಾಯಿ ಕಂಪ್ನಿ ಒಪ್ಪಂದ. 10,000 ರೂಪಾಯಿ ಕಂಪ್ನಿ ಒಪ್ಪಂದ. 8,000 ರೂಪಾಯಿ ಹಿಂಗೆ 15,000 ರೂಪಾಯಿ ಮಟ ಅದಾವೆ ಸರ್. ಇಲ್ಲಿ ವೆರೈಟಿ ಮೇಲೆ ಇರ್ತದೆ ಸರ್. ಇದು 8,000-9,000 ರೂಪಾಯಿ ಕೊಡ್ತೀವಿ ಸರ್. ನೋಡ್ಬೇಕು ಸರ್ ಎಷ್ಟು ಹಾಕ್ತಿದ್ದಾರೆ ಸರ್. ಒಂದು 15 ಕೆಜಿಗೆ 15 ಕೆಜಿ ಆಯ್ತು ಸರ್. ಇದು
ಒಂದು 1,30,000 ಹಾಕಿ ಸರ್ ಅವ್ರು 8,500 ಹಾಕಿ ಕೊಟ್ಟರೆ ಅಷ್ಟು ಆಗತ್ತೆ. 8,200 ಹಾಕಿ ಕೊಟ್ರೆ ಸರ್. 8,500 ಹಾಕಿ ಕೊಟ್ಟರೆ ಅಷ್ಟು ಆಗತ್ತೆ. ಇನ್ನೂ 1 kg 15 kg ಹಾಕಿದ್ರೆ ಇನ್ನೂ 1 kg 2 kg ಬರ್ಬೋದು ಸರ್. ಅಷ್ಟ ಬಂದು ಸರ್ ಬರ್ಬೋದು ಸರ್. ಸರ್ ಈಗ ನೀವು ಹೇಳೋ ಪ್ರಕಾರ ದುಡ್ಡು ಬರುತ್ತೆ, ಇದು ಖರ್ಚು ಸರ್? ಖರ್ಚು ಲೇಬರ್ದ ಸರ್ ಇದ್ರಾಗ ಜಾಸ್ತಿ ಹೊಡ್ತಂದ್ರೆ ಖರ್ಚು ಒಂದು 60,000 ರೂಪಾಯಿ ಬಂದ ಸರ್ ಇಷ್ಟಕ್ಕೆ ಖರ್ಚು. 60,000 ಸರ್. 10 ಗುಂಟಿಗೆ 60,000 ರೂಪಾಯಿ ಖರ್ಚು ಸರ್. ನೀವು ಮತ್ತೆ ಉಳಿದ 60,000 ಉಳಿತೀವಿ ಸರ್. 60,000 ಉಳಿತೀವಿ ಸರ್. ಕಮ್ಮಿ ಆಗ್ತದೆ ನಮಗೆ, ಯಾಕಂದ್ರೆ ರಿಸ್ಕ್ ತಗೊಂಡು ಮಾಡಿರ್ತೀವಲ್ಲ, ಕಮ್ಮಿ ಆಗ್ತದೆ ಸರ್ ಅದು. ಕನಿಷ್ಠ ಅಂದ್ರೆ ಎಷ್ಟು ಬರುತ್ತೆ ಸರ್? ಕನಿಷ್ಠ ಅಂದ್ರೆ ಒಂದು 1 ಲಕ್ಷದ ಮೇಲೆ ಉಳಿಬೇಕು ಸರ್. 1 ಲಕ್ಷದ ಮೇಲೆ ಉಳಿಬೇಕು. ಲೇಬರ್ ತೊಂದರೆ ಆಗ್ತಲ್ಲ ಸರ್, ಹಂಗಾಗಿ ಬರಲಿಲ್ಲ ಸರ್. ಹೇಳ್ತಾರೆ ಸರ್ ಔಷಧಿನ, ನಾವು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾವು ಸ್ಪ್ರೇ ಮಾಡ್ತೀವಿ ಸರ್. ಇದನ್ನ ಒಂದ್ಸಲ ನಾವು 1.5 ಎಕರೆ ಇದನ್ನ ಮಾಡಿ ಸರ್, ನೆಟ್ ಹೌಸ್ ಮಾಡಿದ್ವಿ. ಅವಾಗ 1.5 ಕ್ವಿಂಟಲ್ ಬೀಜ ಕೊಟ್ಟಿದ್ವಿ ಸರ್. 12,000 ರೂಪಾಯಿ ಕೆಜಿ ಒಪ್ಪಂದ. ಇದರಲ್ಲೇ ಸರ್ 12,000 ಇದು ಅಂದ್ರೆ ಬೇರೆ ಕಂಪ್ನಿ ಸರ್ ಅದು. 12,000 ರೂಪಾಯಿ ಒಪ್ಪಂದ ಸರ್. 1.5 ಕ್ವಿಂಟಲ್ ಬೀಜ ಕೊಟ್ಟಿದ್ವಿ ಸರ್. ಸರ್ ಎಷ್ಟಾದ್ರಿ? 16 ಚಿಲ್ಲರೆ ಆಗಿತ್ತು ಸರ್. 16 ಲಕ್ಷ. 16 ಲಕ್ಷ ಚಿಲ್ಲರೆ ಆಗಿತ್ತು ಸರ್. ಆವಾಗಲೇ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು. ಇದು ತಳಿ ಒಳ್ಳೆ ಈಡಿಂಗ್ ಇತ್ತು ಸರ್ ಅದು. ಈಗ ಆ ಥರ ವೆರೈಟಿನೂ ಇಲ್ಲ, ಈಗ ಲೇಬರ್ನೂ ಇಲ್ಲ. ಅವಾಗೆಲ್ಲ ಕಮ್ಮಿ ರೊಕ್ಕದಾಗ ಮಾಡ್ತಿದ್ವಿ, ಈಗ ಲೇಬರ್ದಾಗ ಜಾಸ್ತಿ ಆಕೈತೆ. ಹಂಗಾಗಿ ಸುಮ್ಮನೆ ಸಿಂಪಲ್ ಆಗಿ 1-2 ಹಾಕ್ಯನದ ಕೈ ಬಿಡ್ಕೊಳೋದು ಮಾಡ್ತೀವಿ ಸರ್. ಲೇಬರ್ ತೊಂದರೆ ಇರೋದ್ರಿಂದ ಇಲ್ಲಿಕ್ರೇನು ಚೆನ್ನಾಗಿ ಇರ್ತೈತೆ. ಇದ್ರಾಗ ವಾತಾವರಣ ಈ ಸಲ ಚೆನ್ನಾಗಿದೆ ಸರ್. ಸರ್ ನೀವು ಪಾಲ್ ಹೌಸ್ ಮಾಡ್ಬೇಕನ್ನೋ ಆಸೆ ಐತಿ? ಪಾಲಿ ಹೌಸ್ ಮಾಡ್ಬೇಕಂತ ಆಸೆ ಸರ್. ಅದು ಸ್ಥಿರ ಆಗಿಬಿಡುತ್ತೆ ಎಲ್ಲ. ಮತ್ತೆ ನಮ್ಗೆ ಕಿತ್ತು ಹಾಕ್ಯನಕಂದ್ರೆ ಬರಲ್ಲ ಅದು ಪಾಲಿ ಹೌಸ್. ನಾವೇನು ನೆಟ್ ಹೌಸ್ ಮಾಡ್ಕೊಂತೀವಿ ಸರ್. ಮತ್ತೆ ಡಂಬು ಗುಟ್ಟ ಹೋಗೋದು, ಮತ್ತೆ ಬೇರೆ ಜಾಗ ಶಿಫ್ಟ್ ಮಾಡೋದು ಮಾಡ್ತೀವಿ. ನೆಟ್ ಹೌಸ್ ಈಸಿ ಆಗುತ್ತೆ ಸರ್. ಸರ್ ಅದಕ್ಕೆ ಏನಾದ್ರು ನಿಮಗೆ ಇಲಾಖೆಯಿಂದ ಸಬ್ಸಿಡಿ ಅಥವಾ ಏನಾರು ಸಿಗುತ್ತಾ? ಅಂದ್ರೆ ಅದ್ರಾಗ 50% ಸಬ್ಸಿಡಿ ಐತೆ ಅಂದ್ರೆ 50% ಅಮೌಂಟ್ ತುಂಬ ಕೆಪಾಸಿಟಿ ನಮ್ಮ ಹತ್ರ ಇರೋಲ್ಲ ಸರ್. ಓ, ಬರೀ ನಾವು ತಗೊಳ್ಳೋದಷ್ಟು ವಿಚಾರ ಮಾಡಿದ್ರೆ ವಿಚಾರ ಮಾಡಂಗಿಲ್ಲ. ಈಗ ಅವ್ರು ಸಹಾಯಧನ ಕೊಡ್ತಾರೆ ಅನ್ಕೊಂಡು, ಅವ್ರು ಯಾವಾಗ ಸಹಾಯಧನ ಕೊಡ್ತಾರೆ ಎಲ್ಲ ಹಾಕಿನ ಮೇಲೆ ಕೊಡ್ತಾರೆ. ಹಾಕೋವರೆಗಿನಾರು ನಮ್ಮ ಹತ್ರ ಬೇಕು ಮಾಡ್ಬೇಕು ಸರ್. ಕಷ್ಟಪಟ್ಟರೆ ಬರ್ತೈತೆ. ಇಲ್ಲ ನೆಟ್ ಹಾಕಿನಿ ಅಂತಂದೇಳಿ ಮನೆ ಕುಂತ್ರೆ ಅದು ನೆಟ್ ಬೆಳೆದು ಕೊಡಲ್ಲ. ನಾವು ಬೆಳೆಸ್ಬೇಕು ಒಳಗೆ ಬಂದು. ಹಂಗಾರ ಬೆಳಿತೈತೆ ಅದು ಕ್ರಾಪ್ ಯಾವುದಾಗಲಿ. ಈಗ 20 ಎಕರೆ ಅಂತಂದ್ರೆ ಅದ್ರ ಕೆಲಸ ಮಾಡಿದ್ರೆ 20 ಎಕರೆಲ್ಲೇ ಯೂಸ್ ಆಕತಿ. ಇಲ್ಲಕ್ಕೆ ಅದನ್ನ ಮಾರ್ಬೇಕಾಕತಿ. ಅದನ್ನ ಮಾರ್ಬೇಕಾಗತ್ತೆ. ಅದನ್ನ ಮಾರ್ಬೇಕಾಕತಿ ನಮಗೆ ರೊಕ್ಕ ಬೇಕಂದ್ರೆ. 20 ಎಕರೆ ಐತೆ ಅಂತಂದೇಳಿ ಎದಿನ ಊರಾಗ ಓಡಾಡಿದ್ರೆ ದುಡ್ಡು ಬರಲ್ಲ. ಅದ್ರಾಗ ದುಡ್ಡು ಬರಲ್ಲ. ಇದ್ರಾಗ ಇಲ್ಲಿ ಬಂದು ಕೆಲಸ ಮಾಡಿದ್ರೆ ಬರ್ತೈತಿ. ಕೆಲಸ ಮಾಡಿಸ್ಬೇಕಿಲ್ಲ ಮಾಡ್ಬೇಕು. ಇಲ್ಲ ಮಾಡಿಸ್ಬೇಕು, ಇಲ್ಲ ಮಾಡ್ಬೇಕು. ಅಂದ್ರೆ ಮಾತ್ರ ಖುಷಿ. ಮಾತ್ರ ವ್ಯವಸಾಯ ಇಂಪ್ರೂವ್ಮೆಂಟ್ ಆಗಕ್ಕೆ ಚಾನ್ಸ್ ಇರೋದು. ಸ್ಥಿರ ಇರ್ಬೇಕಾಗತ್ತೆ. ಇಲ್ಲಕ್ಕೆ ನೆಪ ಬ್ಯಾಲೆನ್ಸ್ ಏರುಪೇರು ಆಗಲೇ ಇರುತ್ತೆ. ಏನಂದ್ರೆ ಸರ್ ರೈತರ ಬ್ಯಾಲೆನ್ಸ್ ಯಾವಾಗಲೂ ಏರ್ಪೇರು ಇರುತ್ತೆ ಸರ್. ಅದಕ್ಕೆ ನಾವು ಪಡ್ಕೊಳೋ ಕೆಪಾಸಿಟಿ ಇದ್ರೆ ಇಂಥವು ರಿಸ್ಕ್ ಕ್ರಾಪ್ ಹಾಕ್ಕೋಬೋದು ಸರ್. ಇವಕ್ಕೇನಾದರೂ ಸಾವಯವ ಗೊಬ್ಬರ, ಸಗಣಿ ಗೊಬ್ಬರ ಹಾಕ್ಲೇಬೇಕು ಸರ್. ಹಾಕ್ಲೇಬೇಕು ಸರ್ ಸಗಣಿ ಗೊಬ್ಬರ. ಯಾವ ಟೈಪ್ ಹಾಕ್ತೀರಿ ಸರ್? ಅದೇ ಸರ್, ಫಸ್ಟ್ ಟ್ರ್ಯಾಕ್ಟ್ರಲ್ಲೆಲ್ಲ ಲೋಡ್ ಮಾಡಿ ಚೆಲ್ಲಿ ಬಿಡೋದ್ರಿ. ಕ್ಲೀನಾಗಿ ಅರಿಕೋದು, ಬೆಡ್ ಹೊಡ್ಕೊಂತೀವಿ ಕಂಪಲ್ಸರಿ. ಒಟ್ಟು ಹಂಗಂದ್ರೆ ನಾವು ಸಗಣಿ ಗೊಬ್ಬರ ಬೇಕೇ ಗೌರ್ಮೆಂಟ್ ಗೊಬ್ಬರಕ್ಕೆ ಅಡಾಪ್ಟ್ ಆದ್ರೆ ಬರಲ್ಲ ಸರ್. ಸರ್ ಹೋಗ್ಬಿಡ್ದ ಸರ್. ಅದು ಹೆಂಗಂದ್ರೆ ಬರೀ ಅದನ್ನ ಹಾಕಿದಂಗೆಲ್ಲ ಗೌರ್ಮೆಂಟ್ ಗೊಬ್ಬರ ಹಾಕಿದಂಗೆಲ್ಲ ಈ ನೆಕ್ಸ್ಟ್ ಬರೋ ಕ್ರಾಪ್ ಎಲ್ಲ ವೀಳ್ಟ್ ಅಂತಿಂತ ಬಂದು ಸರ್ ಅಂತ ವೀಳ್ಟ್ ಅಂದ್ರೆ ಅದು ಸಮಸ್ಯೆ ಭಾಳಷ್ಟು ಜನಕ್ಕೆ ಐತಿ ನಮ್ಮ ರೈತರಿಗೆ. 1.5 ಎಕರೆ ವೀಳ್ಟ್ ಬಂದು ಹೋದ್ ಸರ್. ಅದು ಸೌತಿಕಾಯಿಗೆ ಮೊನ್ನೆ ರೀಸೆಂಟಾಗಿ 1.5 ಎಕರೆ ನಮ್ಗೆ ಹಾಳಾಗೋದು ಸರ್. ಸೌತಿಕಾಯಿಗೂ ಬಂದು ಸರ್ ವೀಳ್ಟ್ ಎಲ್ಲ ಜಾಜ ಒಣಗೋದು ಸರ್. ಅದು ಈಗ ಮ್ಯಾಲೆ ಯಾವ್ದು ಹುಳ ತಿನ್ನಕತ್ತೈತೆ ಅಂದ್ರೆ ಅದಕ್ಕೆ ಔಷಧಿ ಕೊಡ್ಬೋದು. ಭೂಮಿಯಾಗಿರೋದಕ್ಕೆ ಅದು ಕೊಳೆ ರೋಗಕ್ಕೆ ನಮ್ಮ ಕೈಲಿ ಹೆಂಗೆ ಕೊಡ ಅಂದ್ರೆ ಮಣ್ಣಿನಲ್ಲೇ ಇರುತ್ತೆ ಸರ್. ಮಣ್ಣಿನಲ್ಲಿ ಅದು ಹೆಂಗಂದ್ರೆ ಅದು ಅಲ್ಲಿ ಮಣ್ಣು ಗುಣಮಟ್ಟ ಕಳ್ಕೊಂಡಿರ್ತೈತೆ. ಅದೆಲ್ಲ ನಾವೇನಾದ್ರೆ ಅತಿ ಗೌರ್ಮೆಂಟ್ ಕೊಟ್ಟಂಗೆಲ್ಲ ಭೂಮಿ ಮತ್ತೆ ಅದು ನಾವು ಹಾಳು ಮಾಡ್ತೀವಿ. ಈಗ ಹಿಂದ್ ವರ್ಷ ಈಗ ನಾವು ಸಣ್ಣರಿದ್ದಾಗ ಕೊಳೆ ರೋಗ ಅಂತ ಒಂದು ಗೊತ್ತನೇ ಇಲ್ಲ. ಬಂತದ ಎಲ್ಲಿದ್ದ ಬಂತ ಗೊತ್ತಿಲ್ಲ. ಬಂತು ಒಟ್ಟು ಭೂಮಿಗೆ ಬಂತು, ಹಾಳಾದಿವಿ ರೈತರು. ಸರ್ ಪ್ರತಿಯೊಂದನ್ನು ನಾವು ಬಂದ ಮೇಲೆ ಪ್ರಚಾರಕ್ಕಿಂತ ಬರೋಕ್ಕಿಂತ ಮುಂಚೆನೇ ನಾವು ಸ್ವಲ್ಪ ಪ್ರಿಕಾಷನ್ ರೆಡಿ ಇರ್ಬೇಕು ಸರ್. ನೀಟಾಗಿ ಕಳೆ ತೆಗಿಸ್ತೀವಿ ಸರ್. ಮತ್ತೆ ಒಳಗೆಲ್ಲ ಹಿಂಗೆ ಮಲ್ಸ್ ಹಾಕಿವಿ. ಇನ್ನೂ ಸ್ವಲ್ಪ ಅವಾರ್ಡ್ ಆಗಲಿ ಕಳೆ ಅಂತಂದೇಳಿ, ಬರಬಾರ್ದು ಅಂತಂದೇಳಿ. ಆದ್ರೆ ಬಂದದ್ದು ದೊಡ್ಡ ತಕ್ಕಂತೀವಿ. ಇದನ್ನೇನು ಹಾರ್ವೆಸ್ಟ್ ಅಲ್ಲ ಸರ್. ಲಾಸ್ಟ್ ಹಾರ್ವೆಸ್ಟ್ ಅಲ್ಲ, ಸ್ವಲ್ಪ ಅಲ್ಲೊಟ್ಟು ಕಸ ಐತೆ ಸರ್. ಫಸ್ಟಿಗೆ ಅದ್ರಾಗ ಒಂದು ಕಸ ಇರಲ್ಲ ಸರ್. ಕಸ ಕೊಡಲ್ಲ ಸರ್. ಅವರು ಬಿಡ್ತಾರೆ ಸರ್ ಎಲ್ಲ ಕ್ಲಿಯರ್. ನಾವು ಕೆಲಸ ಮಾಡಿದ್ನಪ್ಪ ಅಂದ್ರೆ ಇದ್ರಾಗ ರೊಕ್ಕ ಇರ್ತದೆ ಸರ್. ಅದ್ರಾಗ ಕೆಲಸ ಮಾಡಲಿಲ್ಲ ಅಂದ್ರೆ, ನಾವು ಕ್ರಾಸಿಂಗ್ ಮಾಡಲಿಲ್ಲ ಅಂದ್ರೆ ಇದ್ರಾಗ ಏನೂ ಬರಲ್ಲ ಸರ್. ಅದ್ರಾಗ OP ಇದು ಕಮರ್ಷಿಯಲ್ ಬೆಳೆಗೆ ಆದ್ರೆ ನಾವೀಗ ಸ್ವಲ್ಪ ಕೆಲಸ ಕಮ್ಮಿ ಮಾಡಿದ್ರೂ ಇವತ್ತು ಅರಿಯೋದು ನಾಳೆ ಹರಿದ್ರೆ ನಡೆದ ಸರ್. ಇವತ್ತು ಕ್ರಾಸಿಂಗ್ ಮಾಡೋದು ಇವತ್ತು ಕ್ರಾಸಿಂಗ್ ಮಾಡಿದ್ರೆ ಅದ್ರ ದುಡ್ಡು ಬರ್ತೈತಿ. ಅದನ್ನ ನಾಳೆ ಕ್ರಾಸಿಂಗ್ ಮಾಡಿದ್ರೆ ಅದನ್ನ ಹರಿದು ಹಾಕ್ಬೇಕಾಕೈತಿ ಹೂವು. ಇದು ವೇಸ್ಟ್ ಆಗತ್ತೆ ಸರ್.
ಒಟ್ಟು ಸಮಯ ತಕ್ಕಂಗೆ ಸಮಯ ತಕ್ಕಂಗೆ ಅದನ್ನ ಕೆಲಸ ನಾವು ಮಾಡಲೇಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವತ್ತು ನಾನು ಸೀಡ್ಸ್ ಇವನ್ನ ಪ್ರೊಡಕ್ಷನ್ ಇದು ಒಂದು ಕಂಪ್ನಿಯಿಂದ ಬೈಬ್ಯಾಕ್ ಅವರ ಬೀಜ ಕೊಟ್ಟಿರ್ತಾರೆ, ಅದನ್ನೇ ನಾವು ನಾಟಿ ಮಾಡ್ತೀವಿ, ಸಸಿನೂ ಕೊಡ್ತಾರೆ, ನಾವು ಈ ಥರ ಮಲ್ಚಿಂಗ್ ಎಲ್ಲ ಆಮೇಲೆ ನಾವು ಬೈಬ್ಯಾಕ್ ಒಂದು ಒಪ್ಪಂದ 8,000 ಇದೆ. ಈ ನಮ್ಮದು ಈ ಟೊಮಾಟೋನ ನಾವು ಸುಮಾರು 8,000 ರೂಪಾಯಿ 15 ಡಬಲ್ ಬರ್ಬೇಕಾಗಿತ್ತು. ಸ್ವಲ್ಪ ಹವಾಮಾನ ಮತ್ತು ನಮ್ಮಿಂದ ಸ್ವಲ್ಪ ಇದಾಗಿರ್ಬೋದು, ಹಿಂಗಾಗಿ ನನಗೆ ಕಡಿಮೆ ಬರುತ್ತೆ. ಇಷ್ಟು ಕಡಿಮೆ ಅಂತಂದರೆ ಸುಮಾರು ನಾನು 65,000 ಹೆಚ್ಚು ಖರ್ಚು ಮಾಡೀನಿ. ಸುಮಾರು ಒಂದು 20 ಬರುತ್ತೆ ಅಂತ. ಆದರೆ ಅವ್ರಿಗೆ ಒಂದು ತೃಪ್ತಿ ಇಲ್ಲ. ಏನಂದರೆ ಒಂದು 10 ಗುಂಟೆಗೆ 60,000 ಹಣ ಬರುತ್ತೆ ಅಂದರೆ ಅವ್ರಿಗೆ ತೃಪ್ತಿ ಇಲ್ಲ. ಯಾಕಂದ್ರೆ ನಾವು ಹಿಂದೆ ಸುಮಾರು ಒಂದು ನೆಟ್ನಲ್ಲಿ ಸುಮಾರು 16 ಲಕ್ಷದವರೆಗೆ ನಾವು ಆದಾಯ ಪಡೆದೀವಿ ಅಂತ ಹೇಳ್ತಾರೆ. ಅಂದರೆ ಇದೇ ಸೀಡ್ ಪ್ರೊಡಕ್ಷನಲ್ಲಿ ನಾವು ಆದಾಯ ಪಡೆದೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಅದರ ನೆಟ್ ಬೆಳೆಸಿ ಮಾಡಿದ್ವಿ. ಈ ಸರಿ ನಾವು ಸ್ವಲ್ಪ ನಮಗೆ ಅವಮಾನನೇ ಕೊಟ್ಟಿರ್ತಂತ ಅಂದ್ರೆ ರೈತನ ಜೀವನ ಏಳು ಬೀಳು ಇರುತ್ತೆ. ಒಂದು ಸಲ ಸಕ್ಸಸ್ ಹಾಕಿ ಒಂದು ಸರಿ ನಾವು ಫೇಲ್ಯೂರ್ ಆಗ್ತೀವಿ ಅಂತ ಹೇಳ್ತಾರೆ. ಅವರ ಈ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಅಂದ್ರೆ 40ರಿಂದ 50 ಕಾಯಿ ಸೆಟ್ಟಿಂಗ್ ಇತ್ತಂದ್ರೆ ಒಂದು 10 ಗ್ರಾಮ್ 12 ಗ್ರಾಮ್ ಬರುತ್ತೆ ಸರ್. ಅದು ಒಂದು ವೆರೈಟಿ ಮೇಲೆ ಇರುತ್ತೆ ಸರ್ ಅದು. ಹಾಂ ಸರ್, 10 ಗ್ರಾಮ್ 12 ಗ್ರಾಮ್ 15 ಗ್ರಾಮಿನ ಮಟ್ಟ ಬಂದವು ಸರ್. 8 ಗ್ರಾಮನು ಬಂದವು ಸರ್. ಅಷ್ಟು ಹೊಲಕ್ಕೂ 3 kg ಬಂದವು ಸರ್ ಬೀಜ. 3 kg ಬಂದವ್ರಿ ಅವೆಲ್ಲ. ಮತ್ತೆ ಹಂಗೆ ಇರ್ತೈತಿ ಹಿಂಗೆ ಇರ್ತೈತಿ ಸರ್. ಅದು 3 kg ಲಾಸ್ ಆಗುತ್ತೆ. 3 kg ಲಾಸ್ ಆಗುತ್ತೆ. ಬರೀ ಅವ್ರಿಗೆ ಬೀಜ ಕೊಡೋಕ್ಕಾಗುತ್ತೆ? ಬೀಜ ಕೊಡೋಕ್ಕಾಗಲ್ಲ ಸರ್. ಅವರು ಅಂದ್ರೆ ಹವಾಮಾನ ಅಂತೀರಾ? ಹವಾಮಾನ ಸರ್, ವಾತಾವರಣ ಡ್ರಾಪ್ ಆಗ್ತಿರ್ತೈತಿ, ಅತಿ ಮಳೆ ಆಗ್ತಿರ್ತೈತಿ, ಎಲ್ಲ ಲೇಬರ್ ಸಿಕ್ಕಾರಲ್ಲ. ಎಷ್ಟು ತಿಂಗಳಾಗುತ್ತೆ ಇದೆಲ್ಲ ಬೆಳೆಯೋದು ಕಟಾವು ಮಾಡೋದು? 4 ತಿಂಗಳು ಕ್ಲೋಸ್ ಆಗುತ್ತೆ. 4 ತಿಂಗಳು. ಅದು ಫಸ್ಟಿಗೆ ಹಚ್ಚಿದಾಗ 1 ತಿಂಗಳು ಇರುತ್ತೆ. ಆಮೇಲೆ ಕ್ರಾಪ್ ಸ್ಟಾರ್ಟ್ ಇದನ್ನ ಕ್ರಾಸಿಂಗ್ 1 ತಿಂಗಳು ಇರುತ್ತೆ. ಅತ್ತಾಗ 2 ತಿಂಗಳು ಎಲ್ಲ ಜಳ ಕ್ಲೋಸ್ ಆಗತ್ತೆ ಸರ್. ಸರ್ ಏನೇ ಸೀಡ್ಸ್ ಎಲ್ಲ ಪ್ರೊಡಕ್ಷನ್ ಮಾಡ್ಬೋದು ನೀವು? ನಾವು ಚಿಲ್ಲಿ ಮಾಡೀವಿ ಸರ್ ರೀಸೆಂಟಾಗಿ. ಆಮೇಲಿದ್ದ ಟೊಮೊಟೊ ಮಾಡೀವಿ ಸರ್. ಟೊಮೊಟೊ. ಹ್ಞೂ ಸರ್. ಚಿಲ್ಲಿ ಹಂಗಂತ ಚಿಲ್ಲಿ ಚೆನ್ನಾಗತ್ತೆ ಸರ್. ಒಂದು 30 kg ಬಂದದ್ದು ಸರ್ ಚಿಲ್ಲಿ. ಹಿಂದಿನ ಸಲ ಬಂದಷ್ಟು ಬರಲಿಲ್ಲ ಸರ್. ಹಿಂದಿನ ಸಲ 50 kg ಬಂದತ್ತು. ಸ್ವಲ್ಪ ಈ ವರ್ಷ 50 kg ಏನು ರೇಟ ಸರ್? 30 kg 50 kg 70,000 ರೂಪಾಯಿ 1 kg ಸರ್. ಅದು 3.5 ಲಕ್ಷ ಆಗಿದೆ ಸರ್. ಅದು ಇದು 70,000 ರೂಪಾಯಿ 1 kg ಸರ್. ಇದು ಅಂದ್ರೆ ಒಂದು 30 kg ಬಂದ ಸರ್ ಅಷ್ಟೇ. ಈ ಸಲ 20 kg ಕಮ್ಮಿ ಆಯ್ತು ಸರ್. ಅದೆಲ್ಲ ಲಾಭ ಬರಲಿಲ್ಲ.